ವಿರಾಮದ ಬಳಿಕ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಶಾಸ್ತ್ರಿಗಳೇ, ಮೊದಲಿಗೆ 6 ರಾಶಿಗಳ ಫಲಾಫಲ ಹೇಗಿದೆ ತಿಳಿಸ್ಕೊಡೋದಾದ್ರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸಿಕೊಳ್ಳೋದಾದರೆ ಮೇಷರಾಶಿಯಲ್ಲಿ ಗುರುಚಂದ್ರರ ಯುತಿ ಇದೆ, ಗಜಕೇಸರಿ ಯೋಗ ಈ ದಿವಸವೂ ಮುಂದುವರೆದಿದೆ. ಇನ್ನು ಮಿಥುನ ರಾಶಿಯಲ್ಲಿ ಮಾಂದಿ ಉದಯಾಗಿದೆ, ಕನ್ಯಾ ರಾಶಿಯಲ್ಲಿ ಕೇತು ಇರತಕ್ಕಂಥದ್ದು. ಇನ್ನು ಕುಂಭರಾಶಿಯಲ್ಲಿ ಶನಿ ಹಾಗೂ ಕುಜರ ಯುತಿ ಅದನ್ನು ಗಮನಿಸ್ತಾ ಇದ್ದೀವಿ. ಇನ್ನು ಮೀನರಾಶಿಯಲ್ಲಿ ರವಿ, ಬುಧ, ಶುಕ್ರ ಹಾಗೂ ರಾಹುಗಳಿರ್ತಕ್ಕಂಥದ್ದು. ಹೀಗಿರುವಾಗ 12 ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿಯವರಿಗೆ ದಿವಸ ನೋಡಿ, ಬಂಧು ಮಿತ್ರರಿಂದ ತುಂಬ ಸಹಕಾರ ಸಿಗುತ್ತೆ, ಒಳ್ಳೆಯ ಒಡನಾಟ ಅವರಿಂದಾಗಿ ಅನುಕೂಲ. ಮತ್ತು ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಈ ಪುಷ್ಪ ವ್ಯಾಪಾರ, ಹಣ್ಣು, ಹಾಲು ಇಂಥ ವ್ಯಾಪಾರದಲ್ಲಿರೋರಿಗೆ ತುಂಬ ಲಾಭದಾಯಕವಾಗಿದೆ ಈ ದಿವಸ. ವೃತ್ತಿಯಲ್ಲಿ ಕೆಲಸಕ್ಕೆ ಹೋಗೋರಿಗೆ ತುಂಬ ನಿರಾಳತೆ ಇದೆ, ಸಮಾಧಾನ ಇದೆ, ಒಳ್ಳೆಯ ಫಲ ಇದೆ, ಲಾಭ ಇದೆ, ಮುಖ್ಯವಾಗಿ ಅನುಕೂಲ ಇದೆ. ಇನ್ನು ಈ ದಿವಸ ಸೇವಕರು, ಸಹಾಯಕರಿದ್ದಾರಲ್ಲ, ಇವರಿಂದ ನಯಾ ಪೈಸೆ ನಿರೀಕ್ಷೆ ಮಾಡಲಿಕ್ಕಾಗಲ್ಲ, ಸಹಾಯವನ್ನು ಅನುಕೂಲ ಆಗಲ್ಲ, ಅದು ನಿಮಗೆ ಶ್ರಮವಾಗುತ್ತೆ ಅಂಥದ್ದೊಂದು. ಮತ್ತು ಅಚಾನಕ್ಕಾಗಿ ಬರುವಂಥ ಒಂದು ತೊಡಕಿಗೆ ಸಿಕ್ಕಾಕೊಳ್ತೀರ, ಆಗಂತುಕ ತೊಡಕು ಅಂತ ಕರೀತಾರೆ ಅದನ್ನು. ಇದರ ನಿವಾರಣೆಗೆ ನರಸಿಂಹ ಪ್ರಾರ್ಥನೆ ಮಾಡ್ಕೊಳ್ಳಿ. ಇನ್ನು ವೃಷಭ ರಾಶಿಯವರಿಗೆ ಈ ದಿವಸ ನೋಡಿ, ಮಾತಾಡಿ ಕೆಲಸ ಹಾನಿ ಮಾಡಿಕೊಳ್ತೀರ, ಮಾತೇ ನಿಮಗೆ ಮುಳುವು, ಎಚ್ಚರವಾಗಿರಿ ಮಾತಾಡುವಾಗ. ವಿದ್ಯಾರ್ಥಿಗಳಿಗೆ ತೊಡಕನ್ನು ಸೂಚಿಸ್ತಾ ಇದೆ, ಮರ್ತೋಗ್ಬಿಡುತ್ತೆ. ಜೊತೆಗಿದೆ ವೃತ್ತಿಯಲ್ಲಿ ಕೆಲಸ ಕಾರ್ಯಗಳಲ್ಲಿ ಪರಿಶ್ರಮ ಹೆಚ್ಚಾಗುತ್ತೆ ಈ ದಿವಸ. ಅಲ್ಲಿ ಕೆಲಸ ಸ್ಥಳದಲ್ಲಿ ಕಲಹ, ಶನಿ ಕುಜ ಒಟ್ಟಾಗಿದ್ದರೆ ಕೆಲಸ ಚೆನ್ನಾಗಿರುತ್ತೆ, ಕೆಲಸಕ್ಕಾಗಿ ಕಿತ್ತಾಟ ಹೊಡೆದಾಟ ಆಗ್ತಾ ಇರುತ್ತೆ. ಈ ಥರದೊಂದು ಲಕ್ಷಣ ಇದೆ. ನೀವು ಕೂಡ ತಪ್ಪದೇ ಈ ದಿವಸ ನರಸಿಂಹ ಪ್ರಾರ್ಥನೆ, ನರಸಿಂಹ ಸನ್ನಿಧಾನಕ್ಕೆ ಈ ದಿವಸ ಹೆಸರು ಕಾಳು ದಾನ ಮಾಡಿ. ಇನ್ನು ಮಿಥುನ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಹೆಚ್ಚಿನ ಲಾಭ ಇದೆ, ವಿಶೇಷವಾದ ಅನುಕೂಲಗಳು ಸೂಚಿಸ್ತಾ ಇದೆ. ನಿಮ್ಮ ಬಂಧು ಮಿತ್ರರ ಸಹಾಯ, ಅನುಕೂಲ ಸಾಧ್ಯತೆ ಸೂಚಿಸ್ತಾ ಇದೆ. ಈ ದಿವಸ ರಂಗಕರ್ಮಿಗಳಿಗೆ, ಕಲಾವಿದರಿಗೆ ಬಹಳ ವಿಶೇಷವಾದ ಅನುಕೂಲ ಸೂಚಿಸ್ತಾ ಇದೆ, ಚೆನ್ನಾಗಿದೆ. ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗೋ ಸಾಧ್ಯತೆ, ಹೀಗಾಗಿ ಆರೋಗ್ಯದ ಕಡೆ ಗಮನ ತೆಗೆದುಕೊಳ್ಳಿ. ಈ ದಿವಸ ತಪ್ಪದೆ ನರಸಿಂಹ ಕವಚವನ್ನೇ ಕೇಳಿಸ್ಕೊಳ್ಳಿ, ತುಂಬ ಅನುಕೂಲ ಆಗುತ್ತೆ. ಈ ದಿವಸ ಹಣಕಾಸಿಗೆ ಹಾಗೂ ಲಾಭಕ್ಕೆ ಕೊರತೆ ಇಲ್ಲ, ಹಣ ನೋಡ್ತೀರಾ ಈ ದಿವಸ. ಇನ್ನು ಕರ್ಕಟಕ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ವಿಶೇಷ ಸ್ಥಾನಮಾನ, ಮಾನ್ಯತೆ ಸಿಗುತ್ತೆ, ಪ್ರಶಂಸೆ ಸಿಗುತ್ತೆ. ಅಷ್ಟಲ್ಲದೆ ನಿಮಗೊಂದು ಮರ್ಯಾದೆ, ಅಂದರೆ ಯಾವುದೋ ಒಂದು ಗೌರವ ಸಮರ್ಪಣೆ ಆಗುತ್ತೆ ಈ ದಿವಸ. ಅಂಥದ್ದೊಂದು ಮಾನ್ಯತೆ, ಅಂಥದ್ದೊಂದು ಚೆನ್ನಾಗಿದೆ ಈ ದಿವಸ. ಈ ದಿವಸ ಸ್ವಲ್ಪ ವ್ಯಯವೂ ಇದೆ, ಖರ್ಚು ಹೆಚ್ಚಾಗುತ್ತೆ ಈ ದಿವಸ. ಇನ್ನು ಜೊತೆಗೆ ದಿವಸ ಶುಭ ಕಾರ್ಯಗಳಲ್ಲಿ ಭಾಗಿಯಾಗ್ತೀರಾ, ಧರ್ಮ ಕಾರ್ಯಗಳು ಮತ್ತು ತಂದೆ ಮಕ್ಕಳಲ್ಲಿ ಸಾಮರಸ್ಯ ಬೆಳೆಯುತ್ತೆ, ಚೆನ್ನಾಗಿದೆ. ಹೆಚ್ಚಿನ ಶುಭ ಫಲ ಇರೋದ್ರಿಂದ ಆತಂಕ ಬೇಡ. ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಇನ್ನು ಸಿಂಹರಾಶಿಯವರಿಗೆ ದಿವಸ ಲಾಭದಾಯಕವಾಗಿದೆ, ಹೆಚ್ಚಿನ ಅನುಕೂಲ ಇದೆ. ಧರ್ಮ ಕಾರ್ಯಗಳಲ್ಲಿ ಭಾಗಿಯಾಗ್ತೀರಾ, ಶುಭ ಕಾರ್ಯಗಳನ್ನು ಮಾಡ್ತೀರಾ, ಸತ್ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ತೀರಾ, ಇದೆಲ್ಲ ಒಳ್ಳೆಯದು. ಮತ್ತು ಈ ದಿವಸ ತಂದೆ ಮಕ್ಕಳಲ್ಲಿ ತುಂಬ ಸಾಮರಸ್ಯ, ಕಿತ್ತಾಟ ಇರಲ್ಲ. ಸಾಮಾನ್ಯವಾಗಿ ಕಲಹ ಇರುತ್ತಲ್ವ, ಈ ದಿವಸ ಇಲ್ಲ, ಲಾಭ ಇದೆ, ಚೆನ್ನಾಗಿದೆ, ಅನುಕೂಲಕರವಾಗಿದೆ. ಆರೋಗ್ಯದ ದೃಷ್ಟಿಯಿಂದ ನೀವು ಆದಿತ್ಯ ಹೃದಯವನ್ನೇ ಕೇಳಿಸ್ಕೊಳ್ಳಿ. ಇನ್ನೂ ಸ್ವಲ್ಪ ದಿವಸ ಆದಿತ್ಯನ ಪ್ರಾರ್ಥನೆ, ಅದು ಬಹಳ ಒಳ್ಳೆಯದು. ಕಣ್ಣಿನ ಬಾಧೆ ಬಹಳ ಮುಖ್ಯವಾಗಿ, ಹೀಗಾಗಿ ಆ ಕಣ್ಣಿನ ನಿವಾರಣೆಗೆ ಸೂರ್ಯ ಪ್ರಾರ್ಥನೆ ಬಹಳ ಮುಖ್ಯ. ಕನ್ಯಾ ರಾಶಿಯವರಿಗೆ ನೋಡಿ, ಈ ದಿವಸ ಸಮಾಧಾನ ಇರಲ್ಲ, ಸಂಗಾತಿಯಲ್ಲಿ ಅಸಮಾಧಾನ ಇದೆ, ವ್ಯಾಪಾರಿಗಳಿಗೆ ತೊಡಕನ್ನು ಸೂಚಿಸ್ತಾ ಇದೆ. ಈ ದಿವಸ ವೃತ್ತಿಯಲ್ಲೂ ಅಷ್ಟೇ ಸ್ವಲ್ಪ ಕಿರಿಕಿರಿ ಇದೆ, ಅಸಮಾಧಾನ ಹೆಚ್ಚಾಗಿದೆ. ಈ ದಿವಸ ಸಮಾಧಾನ ಬೇಕು. ತಪ್ಪದೇ ಈ ದಿವಸ ವಿಷ್ಣು ಸಹಸ್ರನಾಮವನ್ನೇ ಹೇಳ್ಕೊಳ್ಳಿ, ತುಂಬ ಒಳ್ಳೆಯ ಮಂತ್ರಗಳದು. ಸಮಾಧಾನದಿಂದ, ಶ್ರದ್ಧೆಯಿಂದ ಹೇಳ್ಕೊಳ್ಳಿ. ಶಾಸ್ತ್ರಿಗಳೇ, ನುಡಿದ 6 ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಡಿ. ಅದಕ್ಕೂ ಮುಂಚೆ ಮತ್ತೊಂದು ವಿರಾಮ ತಗೊಂಡು ಬರೋಣ. ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.